ಇಲ್ಲಿ ತನಕ ಎನ್ಡಿಎ ಕೂಟದ ಕಥೆ ಆದ್ರೆ ಇತ್ತ ಕಾಂಗ್ರೆಸ್ ನಲ್ಲಿಯೂ ಕೂಡ ಮತ್ತೆ ಕುರ್ಚಿ ಪೊಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ನಾಯಕರ ಭೇಟಿಗಾಗಿ ದೆಹಲಿಗೆ ತೆರಳಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಿದ್ದಂತೆ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ದಿಢೀರ್ ಅಂತ ದೆಹಲಿಗೆ ಹೋಗಿದ್ದಾರೆ. ಜಾರಕಿಹೊಳಿ ದೆಹಲಿ ಪ್ರಯಾಣ ಈಗ ಭಾರಿ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಡಿಕೆ ಬ್ರದರ್ಸ್ಗೆ ಸೆಡ್ ಹೊಡೆಯಲು ಸಿದ್ದರಾಮಯ್ಯ ಟೀಮ್ ಮತ್ತೆ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಸಾಹುಕಾರ್ ದೆಹಲಿಗೆ ತೆರಳಿದ್ದು ಯಾಕೆ? ಮತ್ತೆ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಇಳಿಯುತ್ತಾ ಸಿದ್ದರಾಮಯ್ಯ ಟೀಮ್ ಅನ್ನೋ ಪ್ರಶ್ನೆ ಕೂಡ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ನಿನ್ನೆ ಏಪ್ರಿಲ್ 26 ರಾತ್ರಿ ದಿಢೀರ್ ಅಂತ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿದ್ದಾರೆ. ನಾಯಕತ್ವದ ಬದಲಾವಣೆಯ ಚರ್ಚೆ ನಡುವೆ ಸಾಹುಕಾರ್ ದೆಹಲಿ ಪ್ರವಾಸ ಭಾರಿ ಕುತೂಹಲ ಕೆರಳಿಸಿದೆ. ಸಕ್ಕರೆ ಕಾರ್ಖಾನೆ ಕುರಿತ ಕೆಲಸಕ್ಕೆ ಇದೆ ಅಂತ ಬೆಂಬಲಿಗರನ್ನು ಕೂಡ ಸತೀಶ್ ಕರೆದುಕೊಂಡು ಹೋಗಿದ್ದಾರೆ. ಇದೇ ವೇಳೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗೋ ಸಾಧ್ಯತೆ ಕೂಡ ಇದೆ. ಆದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡೋ ಸಾಧ್ಯತೆ ಇದೆ ಅಂತೆ. ಇನ್ನು ನಾಯಕತ್ವ ಕಸಿದುಕೊಳ್ಳಲು ಮುಂದಾದ್ರೆ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಸಿಎಂ ಆಪ್ತ ಬಣ ತೆರೆಮರೆ ಯತ್ನ ನಡೆಸ್ತಾ ಇದೆ ಎನ್ನುವ ಮಾತು ಕೇಳಿ ಬರ್ತಾ ಇದ್ದು, ಸತೀಶ್ ಜಾರಕಿಹೊಳಿ ಮೂಲಕ ಮತ್ತೆ ಅಹಿಂದ ಸಮುದಾಯವನ್ನ ಒಗ್ಗೂಡಿಸಲು ಸಿಎಂ ಬಣ ಮುಂದಾದಂತೆ ಕಾಣಿಸ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಬಳಿಕ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕತ್ವದ ಮುಂಚೂಣಿಯಲ್ಲಿದ್ದಾರೆ. ಅಹಿಂದಕ್ಕೆ 25 ವರ್ಷದ ಹಿನ್ನೆಲೆ, ವಿಚಾರಣಾ ಸಂಕೀರ್ಣದ ಬೆನ್ನಲ್ಲೇ ಅಹಿಂದ ಸಮಾವೇಶಗಳನ್ನ ರಾಜ್ಯದಾದ್ಯಂತ ನಡೆಸಲು ಪ್ಲಾನ್ ಮಾಡಿರುವಂತಹ ಸತೀಶ್ ಈ ಮೂಲಕ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಿ ಸಿಎಂ ಕುರ್ಚಿಯನ್ನ ಗಟ್ಟಿಗೊಳಿಸಿಕೊಳ್ಳಲು ತೆರೆಮರೆಯ ತಂತ್ರಗಾರಿಕೆ ಪ್ರಯೋಗ ಮಾಡ್ತಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿವೆ. ಆದರೆ ರಾಜ್ಯದಲ್ಲಿ ಅಹಿಂದ ಸಮಾವೇಶಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿದ್ದು ಹೈಕಮಾಂಡ್ ಅನುಮತಿಯನ್ನ ಎದುರು ನೋಡ್ತಿದ್ದಾರೆ. ಆದರೆ ಶೋಷಿತರ ಹೆಸರಲ್ಲಿ ದಲಿತ ಸಮಾವೇಶಕ್ಕೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಎಸ್.ಸಿ. ಮಹಾದೇವಪ್ಪ ನಿರ್ಧರಿಸಿದ್ರು. ಆದರೆ ಸಮಾವೇಶ ಮಾಡದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೂಚಿಸಿದ್ರು. ಇದೀಗ ಅಹಿಂದ ಸಮಾವೇಶಕ್ಕೆ ಅನುಮತಿ ಕೊಡ್ತಾರಾ ಅಥವಾ ಬ್ರೇಕ್ ಹಾಕ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದೆ. ಆದರೆ ಡಿಕೆ ಬ್ರದರ್ಸ್ ದೆಹಲಿ ಭೇಟಿಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟೀಮ್ ಅಂತೂ ಸಾಕಷ್ಟು ಅಲರ್ಟ್ ಆಗಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಆಪ್ತರು ಮುಂದಾಗಿದ್ದಾರೆ. ಇವತ್ತು ಸಂಜೆ ಸಚಿವ ಡಾಕ್ಟರ್ ಎಸ್.ಸಿ. ಮಹಾದೇವಪ್ಪ ಅವರು ದೆಹಲಿಗೆ ತೆರಳಲಿದ್ದಾರೆ. ನಾಳೆ ಕೇಂದ್ರ ಸಚಿವರ ಜೊತೆ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಇನ್ನು ಡಿಕೆ ಬ್ರದರ್ಸ್ ಇನ್ನು ಎಷ್ಟು ದಿನ ಅವರ ಪ್ರಾರ್ಥನೆ ಯಾವಾಗ ಫಲಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾದಂತಹ ಸಮಯ. ಯಾಕಂದ್ರೆ ಕೊನೆ ಕ್ಷಣ ಸಿಎಂ ಆಗ್ತಾರೆ, ಡಿಕೆ ಹೆಸರು 2-3 ದಿನದಲ್ಲಿ ಘೋಷಣೆ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂತಾರೆ. ಮತ್ತೆ ಡಿಲೇ ಆಗುತ್ತೆ, ಮತ್ತೆ ಮುನ್ನೆಲೆಗೆ ಬರುತ್ತೆ ಸಿಎಂ ಕುರ್ಚಿ ಫೈಟು, ಮತ್ತೆ ಡಿಲೇ ಆಗುತ್ತೆ. ಅಂದ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಅಷ್ಟು ಸುಲಭವಾಗಿ ಒಲಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದ್ರೆ ಒಲಿಯುತ್ತೆ ಅನ್ನೋದು ಅವರ ಅಚಲವಾದ ನಂಬಿಕೆ ಮತ್ತು ಅವರು ಯಾವಾಗಲೂ ಕೂಡ ತನ್ನ ಕಾನ್ಫಿಡೆನ್ಸ್ ಮೇಲೆ ಕೆಲಸ ಮಾಡಿದಂತ ವ್ಯಕ್ತಿ ಡಿಕೆ ಶಿವಕುಮಾರ್. ಹಾಗಾಗಿ ಡಿಕೆ ಶಿವಕುಮಾರ್ ಕನಕಪುರ ಬಂಡೆ ಅಂತ ಹೆಸರು ಪಡೆದುಕೊಂಡಿದ್ದಾರೆ. ನಿಜಕ್ಕೂ ಅವ್ರ ಧೈರ್ಯ ಮೆಚ್ಚಬೇಕು. ಸಿಎಂ ಬಣ ಪದೇ ಯಾವಾಗ ಅವರು ಸಿಎಂ ಸ್ಥಾನಕ್ಕಾಗಿ ಪೈಪೋಟಿಯನ್ನು ಕೊಡ್ತಾರೋ ಆ ಕ್ಷಣದಲ್ಲಿ ಸಿದ್ದರಾಮಯ್ಯ ಬಣ ಬಲ ಪ್ರಯೋಗ ಮಾಡೋದು, ಅಹಿಂದ ಅಸ್ತ್ರ ಬಳಸೋದನ್ನ ಮಾಡಿದ್ರು ಕೂಡ ಡಿಕೆ ಶಿವಕುಮಾರ್ ಯಾವುಗಳಿಗೂ ದತ್ತಿಗೆಡದೆ ಕನಕಪುರ ಬಂಡೆ ಅಂತ ನಿಂತ್ಕೊಂಡು ಮತ್ತೆ ತಮ್ಮ ಪ್ರಯತ್ನವನ್ನು ತಾವು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಡಿಕೆ ಏನು ಬಂಡೆ ಅಂತ ಕರೀತಾರೆ, ಕನಕಪುರದ ಬಂಡೆ, ಅವರ ಆ ಗಟ್ಟಿತನ ಬಂಡೆ ಅಂತ ಇದೆ. ಆದ್ರೆ ಯಾವಾಗ ಆ ಬಂಡೆಯನ್ನ ಗುರುತಿಸಿ ಕನಕಪುರದ ಬಂಡೆಯನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಗೆ ಮಾಡುತ್ತೆ ಹೈಕಮಾಂಡ್ ಅನ್ನೋದು ಕೂಡ ಒಕ್ಕಲಿಗ ಸಮುದಾಯ ಮತ್ತು ಇನ್ನಿತರ ಡಿಕೆ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಆದ್ರೆ ಕೆಲವರು ಹೇಳ್ತಾರೆ ತುಂಬಾ ದಿನ ಹೋಗಿದೆ, ಇನ್ನು ಸ್ವಲ್ಪ ದಿನದಲ್ಲಿಯೇ ಆಗ್ಬಹುದು ಡಿಕೆ ಶಿವಕುಮಾರ್ ಸಿಎಂ ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇದು ಕಾಂಗ್ರೆಸ್ನಲ್ಲಿ ಕೆಸರೆ ಚಾಟ, ಮೊದಲು ಹೇಳಿದ್ದು ಬಿಜೆಪಿಯಲ್ಲಿ ಕೆಸರೆ ಚಾಟ. ಹೀಗಾಗಿ ಎರಡೂ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಹಬ್ಬಹಪ್ಪಿಸುವಂತಹ ರಾಜಕಾರಣಿಗಳ ಸಂಖ್ಯೆನೇ ಹೆಚ್ಚಾಗಿದೆ. ಕಾಂಗ್ರೆಸ್ನಲ್ಲಿ ನಾ ಸಿಎಂ ನೀ ಸಿಎಂ ಅನ್ನೋ ಫೈಟು ರಾಜ್ಯದಲ್ಲಿ. ಬಿಜೆಪಿ ಮತ್ತು ಎನ್ಡಿಎ ಕೂಟದಲ್ಲಿ ನಾವು ಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ, ಅವ್ರು ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾಯಿ ಹೊಲಿಸ್ಲಿಕ್ಕೆ ಎನ್ಡಿಎದವ್ರು ರೆಡಿಯಾಗಿದ್ದಾರೆ. ಇಲ್ಲಿ ಸಿಎಂ ಸ್ಥಾನವನ್ನ ಬದಲಾವಣೆ ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ರೆಡಿಯಾಗಿದ್ದಾರೆ. ಆದ್ರೆ ಇವರಿಬ್ಬರಿಗೂ ಕೂಡ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನವರಿಗೆ ರಾಜ್ಯದ ಹಿತದ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಮತ್ತು ರಾಜ್ಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಇವ್ರಿಗೆ ಕಾಳಜಿ ಇರೋದು ಸಿಎಂ ನಾನಾಗ್ಬೇಕಾ ನೀವಾಗ್ಬೇಕಾ, ಕುಮಾರಸ್ವಾಮಿ ಎನ್ಡಿಎ ಕೂಟದ ನಾಯಕರಾಗಬೇಕಾ ಅಥವಾ ವಿಜೇಂದ್ರ ಆಗಬೇಕಾ, ಇವರು ಇದರಲ್ಲಿ ಬಿಸಿ ಬಿದ್ದಾರೆ.
ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಇವರು ಯಾವುದೇ ಕಾರಣಕ್ಕೂ ರೆಡಿ ಇಲ್ಲದ ಹಾಗೆ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಜನರೇ ಇವರ ಭವಿಷ್ಯಗಳನ್ನು 2028ರಲ್ಲಿ ಮತದಾನದ ಮೂಲಕ ಬರೀಬೇಕು. ಇವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಬೇಕು ಅಥವಾ ಗೆಸ್ಟ್ ಹೌಸು ಇಲ್ಲಾಂದ್ರೆ ಅವ್ರ ಫಾರ್ಮ್ ಹೌಸಿಗೆ ಕಳಿಸ್ಬೇಕು ಅನ್ನೋದನ್ನ ಜನರೇ ಡಿಸೈಡ್ ಮಾಡಬೇಕು. ಯಾಕಂದ್ರೆ ಪ್ರಸ್ತುತ ನೋಡಿದಾಗ ಯಾವ ವ್ಯಕ್ತಿಯ ಪರವಾಗಿ ಜನರು ಓಟನ್ನು ಚಲಾಯಿಸ್ತಾರೋ, ಯಾರು ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೋ ಅವರೇ ಪಕ್ಷಾಂತರ ಮಾಡಿ ಬೇರೆ ಪಕ್ಷಕ್ಕೆ ಹೋಗಿ ಮತ್ತೆ ಅಲ್ಲಿ ಅವರು ಅದೇ ಚಾಳಿಯನ್ನು ಹಿಡಿತಾ ಇದ್ದಾರೆ. ಹಾಗಾಗಿ ಜನರು ಕೂಡ ತುಂಬಾ ಕನ್ಫ್ಯೂಸ್ ಅಲ್ಲಿದ್ದಾರೆ, ಯಾರ ಕೈ ಹಿಡಿಬೇಕು, ಯಾರನ್ನ ಬಿಡಬೇಕು ಅಂತ. ಹಾಗಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರು 2028ರ ಚುನಾವಣೆ ಹಾಗೂ ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಲ್ಲಿ ಯುವಕರಿಗೆ ಆದ್ಯತೆಯನ್ನ ಕೊಡಬೇಕು ಮತ್ತು ಯುವಕರನ್ನ ಗೆಲ್ಲಿಸ್ಕೊಂಡು ತರಬೇಕು. ಯಾಕಂದ್ರೆ ಯುವಕರ ಕೈಯಲ್ಲಿ ಅಧಿಕಾರ ಬಂದ್ರೆ ಒಂದಿಷ್ಟು ಬದಲಾವಣೆಯನ್ನ ನಾವು ಕಾಣಬಹುದು. ಈಗ ನೇಪಾಳದಲ್ಲಿ ಜೆನ್ಜಿ ಮೂವ್ಮೆಂಟ್ ಆದ ನಂತರ ಒಬ್ಬ ಯುವಕ ಪ್ರಧಾನಿ ಆದ, ಆದ್ರೆ ಅಲ್ಲಿ ಒಂದಿಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿಗೆ ಕಾಣಿಸ್ಬೋದು, ಆದ್ರೆ ನೈಜವಾಗಿ ಒಂದಿಷ್ಟು ಬದಲಾವಣೆ ಕಾಣಿಸ್ತಾ ಇದೆ. ಹಾಗಾಗಿ ರಾಜ್ಯ ಮತ್ತು ದೇಶ ಮತ್ತು ನಿಮ್ಮ ಗ್ರಾಮದಲ್ಲಿಯೂ ಕೂಡ ಯುವಕರು ರಾಜಕೀಯಕ್ಕೆ ಬರಬೇಕು ಮತ್ತು ಯುವಕರು ರಾಜಕೀಯಕ್ಕೆ ಬಂದಾಗ ಒಂದಿಷ್ಟು ಬದಲಾವಣೆಗಳು ಖಂಡಿತ ಅಲ್ಲಿ ಸಾಧ್ಯ ಆಗುತ್ತೆ. ಸೊ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಈ ಪ್ರೈಮ್ ಟೈಮ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆಯ ಪ್ರೈಮ್ ಟೈಮ್ ನಲ್ಲಿ.